ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನೋಡಿ ನಾನು ಈ ರವೆ ನೋಡಿದ ತಕ್ಷಣನೇ ನಿಮ್ಗೆ ಗೊತ್ತಾಯ್ತಲ್ವ, ಉಪ್ಪಿಟ್ಟಿರ್ಬೋದಾ ಅಂತ. ಹೌದು, ನೀವು ಸರಿಯಾಗೇ ತಿಳ್ಕೊಂಡಿದ್ದೀರ. ಇದು ಗೋಧಿ ರವೆ ಉಪ್ಪಿಟ್ಟು. ಕೆಲವೊಬ್ಬರಿಗೆ ಉಪ್ಪಿಟ್ಟು ಉಪ್ಪಿಟ್ಟು ಆಗಲ್ಲ ಅಂತಾರೆ, ಇನ್ನು ಕೆಲವೊಬ್ಬರಿಗೆ ಉಪ್ಪಿಟ್ಟೇ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಅವರಿಗೋಸ್ಕರ ಯಾರಿಗೆ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ವೋ ಅವರು ಸರಳವಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ. 4 ಸ್ಪೂನ್ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಶೇಂಗಾ ಬೀಜ ಮತ್ತು ಪುಟಾಣಿ ಹಾಕಿ, ನಂತರ ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಬ್ಬಿಟ್ಟು ಸಿಪ್ಪೆ ತೆಗೆದಾಕ್ಬಿಡಿ. ಆಮೇಲೆ ಅರಿಶಿನ ಪುಡಿ ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ತಾ ಇರುವಾಗ ಈ ನೀರುಳ್ಳಿ ಹಾಕಿ, ಸಣ್ಣಕ್ಕೆ ಹೆಚ್ಚಿರೋ ನೀರುಳ್ಳಿ, ಆಮೇಲೆ ಬೇಕಿದ್ದರೆ ಕ್ಯಾರೆಟ್ ಅಥವಾ ಟೊಮೆಟೊ, ನಂತರ ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿ. ಇದು ಹಾಕೋಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ ನಮಗೆ ಅಂದರೆ ಬೇಗ ಒಣಮೆಣಸಿನ್ಕಾಯಿ ಮುರಿದು ಹಾಕಿ. ಅದಕ್ಕೂ ಲೇಟ್ ಆಗುತ್ತೆ ಅಂದರೆ ಖಾರದ ಪುಡಿ 1 ಸ್ಪೂನ್ ಹಾಕ್ಬಿಡಿ. ನೀವು ಎಷ್ಟು ಖಾರ ತಿಂತೀರಾ ಅಷ್ಟು, ಓಕೆನಾ. ಅದು ಚೆನ್ನಾಗಿ ಬೇಯ್ತಾ ಇರುವಾಗ ಒಗ್ಗರಣೆಯಲ್ಲಿ ನೋಡಿ 1 ಬೌಲ್ ರವೆ ಇದ್ದರೆ 2 ಬೌಲ್ ನೀರು ಹಾಕಿ. ಆ ನೀರು ಕುದೀತಿರುವಾಗ ಹುಣಸೆ ರಸವನ್ನು ಹಾಕಿ, ಓಕೆನಾ. ಹುಣಸೆ ರಸ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀರೆಲ್ಲ ಕುದ್ದಾದ್ಮೇಲೆ ಗ್ಯಾಸನ್ನು ಸಣ್ಣಕ್ಕೆ ಮಾಡಿ ಈ ಗೋಧಿ ರವೆಯನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಸಣ್ಣ ಮಾಡಿ ಉರಿಯನ್ನು ಅದರ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಮುಚ್ಚಳ ತೆಗೆದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ 1-2 ಸ್ಪೂನ್ ಸಕ್ಕರೆ ಹಾಕ್ಬಿಡಿ. ಸಕ್ಕರೆ ಹಾಕಿ ನಂತರ ಏನಪ್ಪ ಅಂದರೆ ಬಿಸಿ 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 ಉಪ್ಪಿಟ್ಟು ರೆಡಿಯಾಗಿರುತ್ತೆ ನೋಡಿ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ತಿನ್ನೋದ್ರಿಂದ ನಾ ಏನು ಹೇಳಿದ್ದೀನಿ ಅದೇ ರೀತಿ ಮಾಡಿ ಸುಲಭವಾಗಿ ಸರಳವಾಗಿ ಟೇಸ್ಟಿಯಾಗಿ, ಮತ್ತು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಉಪ್ಪಿಟ್ಟು. ಆಮೇಲೆ ಈ ಕೇಸರಿ ಬಾತ್ ಅಂತ ತುಂಬ ಈಸಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಏನಪ್ಪ ಅಂದರೆ ಇಲ್ಲೇ ಇದೆ ನೋಡಿ ಎಲ್ಲ ವಸ್ತುಗಳು. ನೀರು 2 ಬೌಲ್ ನೋಡಿ, 1 ಬೌಲ್ ಗೋಧಿ ರವೆ ತಗೊಂಡ್ರೆ ಕೇಸರಿ ಬಾತಿಗೆ 2 ಬೌಲ್ ನೀರು ಕುದಿಯೋಕ್ಕಿಡಿ. ಕುದಿಯೋತಿರೋದ್ರೊಳಗೆ ಇದು ಕುದೀತಾ ಇರುತ್ತಲ್ವ, ಆಗ ಈ ರವೆಯನ್ನು ಸ್ವಲ್ಪ ಹಂಚಲ್ಲಿ ಹುರ್ಕೊಳ್ಳಿ. ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷ ಹುರ್ಕೊಳ್ಳಿ. ನಂತರ ಕುದ್ದಾಗಿರ್ತಲ್ವ ಇದನ್ನು ಹಾಕಿ ಸಣ್ಣ ಮಾಡಿ ಉರಿನ ಇದನ್ನು ಹಾಕಿಬಿಟ್ಟು ರವೆನ ಅದಕ್ಕೆ ಈ ರವೆ ಎಷ್ಟು ತೊಗೊಂಡಿದ್ದೀವಿ ನೋಡಿ, 1 ಬೌಲ್ ಇದೆ ಅಲ್ವಾ, ಅದರ ಅರ್ಧ ಅಥವಾ 1 ಬೌಲ್ ಅಡ್ಡಿಲ್ಲ, 1 ಬೌಲೇ ಸಕ್ಕರೆ ತೊಗೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ ಮೇಲೆ ಉದುರಿಸ್ಬಿಟ್ರೆ ಈ ಥರ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಬಿಸಿ 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 ಇರುವಾಗ ತಿಂದರೆ ಆಹಾ ಸಖತ್ತಾಗಿರುತ್ತೆ, ಓಕೆನಾ. ನೋಡಿ, ಯಾರಿಗೆ ಈ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಸರಳವಾದ ರೀತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಲ್ವ ಅದೇ ಥರ ಮಾಡ್ಕೊಳ್ಳಿ. ಇಲ್ಲಿ ಖಾರದ ಪುಡಿ ಇಟ್ಟಿಲ್ಲ, ಯಾಕೆ ಅಂದರೆ ನೀವು ಇದು ಹೆಚ್ಚೋಕ್ಕಾಗಲ್ಲ ಅಂದರೆ ಒಣಮೆಣಸಿನ್ಕಾಯಿ ಹಾಕಿ ಅಂದೆ ಅಲ್ವಾ. ಅದ್ರ ಬದಲಿಗೆ ಖಾರದ ಪುಡಿನ 1 ಸೆಕೆಂಡಲ್ಲಿ ಉದುರಿಸ್ಬಿಟ್ರೆ ಆಯ್ತಲ್ವ ಒಗ್ಗರಣೆಗೆ. ಬೇಗ ಈಸಿಯಾದ ಸರಳವಾದ ಈ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡುವ ಈ ತಿಂಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಓಕೆನಾ. ಬಾಯ್.